ಹಾಯ್ ಫ್ರೆಂಡ್ಸ್, ವರ್ಷ ವ್ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಇವಾಗ ನಾನು ಮಾತಾಡ್ತಾ ಇರೋದು ಸ್ವೀಟ್ ಪೊಟ್ಯಾಟೊ ಚಿಪ್ಸನ್ನು ಮತ್ತು ಶೇವ್ ಟೈಪ್ ಮಾಡಿರ್ತೀವಲ್ವ ಆ ಟೈಪ ಟ್ರೈ ಮಾಡಿದ್ದೆ ಮನೆಯಲ್ಲಿ. ಸೊ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋದಲ್ಲಿ. ಇವಾಗ ಸ್ವೀಟ್ ಪೊಟ್ಯಾಟೊ ಸೀಸನ್ ಇದೆಯಲ್ಲ, ಸೊ ಅದಕ್ಕೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಿದ್ದನ್ನ. ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಟ್ರೈ ಮಾಡಿದ್ದಿಲ್ಲ. ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಚೆನ್ನಾಗಿ ತೊಳೆದ್ಬಿಟ್ಟು ಚೆಂದಾಗ ಇದು ಒರೆಸಿ ಒಂದು ಟಾವೆಲಲ್ಲಿ ಒರೆಸಿದಾದ ನಂತರ ಅದು ಏನು ಮೇಲಿನ ತೊಗಟೆ ಇರ್ತೈತಲ್ವ ಅದನ್ನ ಚೆನ್ನಾಗಿ ತೆಗೆದು ಪೀಲ್ ಆಫ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಟೈಪ್ ಎಣ್ಣೆ ಕಾಯಕ್ಕಿಡಬೇಕು ಒಂದು ಸೈಡಲ್ಲಿ. ಇವಾಗ ಎಲ್ಲ ಸಿಪ್ಪೆ ತೆಗೆದಾಗಿದೆ. ಚಿಪ್ಸ್ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಕರಿಬೋದು ಫ್ರೆಂಡ್ಸ್. ಇದ್ರಾಗ ಏನು ಉಪ್ಪು ನೀರು ಹಾಕಬೇಕು, ಕುದಿಸ್ಬೇಕು, ಹಿಂಗೇನೇನೇನೂ ಇದಿಲ್ಲ. ಇನ್ಸ್ಟಂಟ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ತುಂಬ ಈಸಿ ಫ್ರೆಂಡ್ಸ್. ಟ್ರೈ ಮಾಡಿ, ಟೇಸ್ಟಿಯಾಗಿದೆ. ನನಗಂತೂ ತುಂಬಾ ಲೈಕ್ ಆಯಿತು. ಫಸ್ಟ್ ಟೈಮ್ ನಾನು ಮಾಡ್ತಾಯಿರೋದು, ಖುಷಿನೂ ತುಂಬಾ ಆಯಿತು. ಚೆನ್ನಾಗಿ ಬಂದಿದೆ. ಮೇಲೆ ಕೆಳಗೆ ಮಾಡಬೇಕು, ಅಂದರೆ ಸ್ವಲ್ಪ ರಫ್ ಆಗುತ್ತೆ, ಇಲ್ಲ ಮೆತ್ತಗೆ ಉಳಿದ್ಬಿಡ್ತೈತಿ. ಸ್ವೀಟ್ ಪೊಟ್ಯಾಟೊಯಿಂದ ಮಾಡಿದ ಚಿಪ್ಸು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟರು ಎಲ್ಲರೂ. ಇವಾಗ ಹೆಂಗೂ ತಂದಿರ್ತೀವಲ್ವ ಗೆಣಸು, ಇದ್ರಾಗ ಇನ್ನೊಂದು ಐಟಮ್ ಮಾಡೋದು ತೋರಿಸ್ತೀನಿ. ಈ ಚಿಪ್ಸ್ ಆದ ನಂತರ ಶೇವ್ ಟೈಪ ಮಾಡ್ಕೋಬೋದು ಇದರಲ್ಲಿ. ಈ ಗೆಣಸು ಎರಡು ಟೈಪ್ ಬರ್ತೈತಿ. ಒಂದು ವೈಟಿಶ್ ಬರ್ತೈತಿ, ಒಂದು ರೆಡ್ಡಿಶ್ ಬರ್ತೈತಿ. ರೆಡ್ಡಿಶ್ ತೊಗೊಂಡ್ರೆ ಸ್ವೀಟ್ ಇರ್ತೈತಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ರೆಡ್ ಕಲರ್ ಇದ್ದಿದ್ದು ತೊಗೊಂಬಂದೆ. ಇವಾಗ ಕೊಬ್ಬರಿ ಹೆರ್ಚೋ ಮನೆ ಇರುತ್ತಲ್ವ, ಅದರಲ್ಲಿ ಹೀಗೆ ಹೆರ್ಚ್ಬಿಡ್ಬೇಕು. ಇದನ್ನು ಎಣ್ಣೆಯಲ್ಲಿ ಡೈರೆಕ್ಟ್ ಕರಿಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಹೀಗೆ. ಸ್ಟಾರ್ಟಿಂಗ್ ಫಸ್ಟ್ ಟೈಮಲ್ಲ ಇದು ಸ್ವಲ್ಪ ಹೆದರ್ಬಿಟ್ಟಿದೆ, ಇದೇನು ಅಂಟು ಬಿಡ್ತೈತೇನೋ ಅಂತ ಹೇಳಿ ಬಾಣಲೆಗೆ. ಆಮೇಲೆ ಗುರ್ತಾಗತ್ತೆ. ಸೊ ಎಲ್ಲನೂ ಹಂಗೆ ಮಾಡಿ ಕರೆದಿಟ್ಕೊಂಡೆ. ನೆಕ್ಸ್ಟ್ ಇವಾಗ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಶೇಂಗಾ, ಪುಟಾಣಿ, ಬೇಕಂದ್ರೆ ಗೋಡಂಬಿ ಹೀಗೆಲ್ಲ ಹಾಕೋಬೋದು, ಡ್ರೈ ಫ್ರೂಟ್ಸ್ನ. ಒಣ ದ್ರಾಕ್ಷಿ, ನಾನು ಒಣ ದ್ರಾಕ್ಷಿ ಅದೆಲ್ಲ ಇಷ್ಟಪಡಲ್ಲ, ಸ್ವಲ್ಪ ಸ್ಪೈಸಿ ಖಾರ ಇದ್ದಿದ್ದಷ್ಟೇ ಇಷ್ಟಪಡ್ತೀವಿ. ಸೊ ಪುಟಾಣಿ, ಶೇಂಗಾ ಎರಡನ್ನೂ ಕರಿದು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಟ್ಯಾಟೊನ ನಾವೇನು ಶೇವ್ ಟೈಪ್ ಕರೆದಿದ್ವಲ್ಲ ಅದರ ಜೊತೆಯನ್ನು ಇದನ್ನ ಮಿಕ್ಸ್ ಮಾಡೋದು.
ಇವಾಗ ತೋರಿಸ್ತೀನಿ ಸರ್ವ್ ಮಾಡೋ ಮುಂದಾಗ. ಎಣ್ಣೆ ಭಾಳ ಆಗ್ಬಾರ್ದು ಅಂಥೇಳಿ ಟಿಶ್ಯೂ ಪೇಪರಲ್ಲಿ ಇಟ್ಟಿದ್ದೆ ಒಂದು 5 ಮಿನಿಟ್ಸು. ಒಂದೇ ಐಟಮಲ್ಲಿ 2 ಫುಡ್ ಸ್ಪೈಸಿ ಸ್ನ್ಯಾಕ್ಸ್ ರೆಡಿ ಆಯಿತು. ಇವಾಗ ಶೇಂಗಾ ಪುಟಾಣಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬೇಕಾದರೆ ನೀವು ಖಾರ ಹಾಕೋಬೋದು. ನಂಗೆ ಖಾರ ಲೈಕ್ ಆಗಲ್ಲ. ಹೀಗೆ ಚಲೋ ಅನ್ನಿಸ್ತಿದೆ ಟೇಸ್ಟ್. ಯಾಕಂದ್ರೆ ಸ್ವೀಟ್ ಪೊಟ್ಯಾಟೊ ಇರ್ತೈತಲ್ವ, ಸ್ವಲ್ಪ ಸ್ವೀಟ್ ಚಲೋ ಅನ್ನಿಸ್ತು. ಬೇಕಂದ್ರೆ ಖಾರ ಆ್ಯಡ್ ಮಾಡ್ಕೋರಿ. ಕೆಂಪು ಖಾರ ಇರ್ತೈತಲ್ಲ ಅದನ್ನ ಆ್ಯಡ್ ಮಾಡ್ಕೋರಿ. ಸೂಪರಾಗಿ ಕ್ರಿಸ್ಪಿಯಾಗಿದೆ. ಮುರ್ಮುರ ಚೂಡ ಅಂತೀವಲ್ವ ಆ ಟೈಪ್ ಆಗಿದೆ ಇದು. ಸ್ನ್ಯಾಕ್ಸ್ನಲ್ಲಿ ನನ್ನ ಫೇವ್ರೇಟ್ ಸ್ನ್ಯಾಕ್ಸ್ ಆಯ್ತಿದು. ಇವಾಗ ಚೀಪ್ಸ್ ಇರುತ್ತೆ ಕರೆದಿದ್ನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಕೆಂಪು ಖಾರ 2 ಹಾಕಿ 3 ಹಾಕಿ ಹೀಗೆ ಮಿಕ್ಸಪ್ ಆಗಂಗೆ ಮಾಡಬೇಕು. ಮಿಕ್ಸ್ ಆಗಿಂದ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದರೆ ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ರೆಡಿಯಾಗಿದೆ. ಸ್ವೀಟ್ ಪೊಟ್ಯಾಟೊ ಅಲ್ಲಿ ನಾನು ನೋಡಿದ ಪ್ರಕಾರ ಗೆಣಸಿನ ಹೋಳಿಗೆ ಅಂತೀವಲ್ವ ಆ ಟೈಪ್ ಮಾಡ್ತಿದ್ವಿ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ನೀವು ಆಲ್ಮೋಸ್ಟ್ ಆಲ್ ಮಾಡಿರ್ಬೋದು, ಆದರೆ ನನಗಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್. ರೆಡಿ ಟು ಹ್ಯಾವ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ, ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.